ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೂಡ ನಾನು ನನ್ನ ಡೇನ ಒಂದು ಹೆಲ್ದಿ ಡ್ರಿಂಕ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ABC ಜ್ಯೂಸ್ ಮಾಡ್ಬೋದು, ಇಲ್ಲ ಆ್ಯಪಲ್ ಇರೋದ್ರಿ ಆ್ಯಪಲ್ ಇಲ್ಲ ನನ್ನ ಹತ್ರ. ಸೊ ನಾನು ಇಲ್ಲ ಕ್ಯಾರೆಟು ಜ್ಯೂಸ್ ಮಾಡ್ತೀನಿ, ಇಲ್ಲ ಬೀಟ್ರೂಟು ಜ್ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಎರಡೂ ಸೇರಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಇವತ್ತು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್ ಬೀಟ್ರೂಟನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಅದಕ್ಕೆ ಹಾಫ್ ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಕು, ಇದಕ್ಕೆ ಹಾಫ್ ಲೆಮನ್ ಆದಮೇಲೆ ಇಲ್ಲಿ 1/4 ಟೀ ಸ್ಪೂನು ಆಮ್ಲ ಪೌಡರು, ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅದು ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಯಾವುದೇ ರೀತಿ ಶೋಧಿಸ್ತಾ ಇಲ್ಲ, ಹಾಗೆ ತೊಗೊತೀನಿ, ಯಾಕಂದರೆ ಫುಲ್ಲು ನುಣ್ಣಗಾಗಿರುತ್ತೆ. ಸೊ ಕಲರ್ ನೋಡಿದ ತಕ್ಷಣವೇ ಎಷ್ಟು ಕಲರ್ಫುಲ್ ಆಗಿದೆ. ಆ್ಯಕ್ಚುಲಿ ನಾನಂತೂ ತೊಗೊತಾ ಇರ್ತೀನಿ. ನೀವು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದರೆ, ಡೈಲಿ ಕುಡಿತಾ ಇದ್ದರೆ ಮುಖ ಯಾವತ್ತೂ ಕಪ್ಪು ಬರಲ್ಲ, ಮುಖ ಕಪ್ಪಾಗೋ ಚಾನ್ಸಸ್ಸೇ ಇಲ್ಲ, ಬ್ರೈಟಾಗೇ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಅದು ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಅಂದರೆ ನಿಯಮಿತವಾಗಿ ಸೇವನೆ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಅದಾದಮೇಲೆ ನಾನಿವತ್ತು ತಿಂಡಿ ಮಾಡೋಕ್ಕಿಂತ ಮುಂಚೆನೇ ಸ್ಟವ್ ಎಲ್ಲ ಒರೆಸ್ಕೊಂಡು ಸ್ಟವ್ಗೆ ರಂಗೋಲಿ ಇಡ್ತಾಯಿದ್ದೀನಿ. ಈಗ ಏನಂದರೆ ಈಗಿನ ಕಾಲದಲ್ಲಿ ಸ್ಟವ್ ಮೇಲೆ ರಂಗೋಲಿ ಹಾಕೋದು ಒಂದು ಸ್ಟೈಲ್ ಅಂತ ಆಗೋಗಿದೆ. ಆ್ಯಕ್ಚುಲಿ ಸ್ಟವ್ ಮೇಲೆ ರಂಗೋಲಿ ಹಾಕೋದು ಸ್ಟೈಲ್ಗೋಸ್ಕರ ರಂಗೋಲಿ ಯಾರು ಕೂಡ ಹಾಕೋಲ್ಲ. ಸ್ಟವ್ನ ಏನಂತೀವಿ, ಲಕ್ಷ್ಮಿ ಅಂತ ಕರಿತೀವಿ. 3 ಟೈಮು ನಾವು ಅದರಿಂದ ಊಟ ಮಾಡೋದ್ರಿಂದ ಫಸ್ಟು ಅದಕ್ಕೆ ನಾವು ಪೂಜೆ ಎಲ್ಲ ಮಾಡಿ, ಅಂದರೆ ಏನು ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿ ಆಮೇಲೆ ಒಲೆ ಹತ್ತಿಸೋದ್ರಿಂದ ನಮಗೂ ಏನು ಸುಖ ಎಲ್ಲ ಸಿಗುತ್ತೆ ಅಂತ ಆಗಿನ ಕಾಲದವ್ರು ಹೇಳ್ತಾಯಿದ್ರು. ನಮ್ಮ ಅಜ್ಜಿಯವ್ರು ಕೂಡ ಆಗಿನ ಕಾಲದಲ್ಲಿ ಒಲೆಗೆ ಫಸ್ಟು ಸಗಣಿಯಿಂದ ತಾರಿಸಿ ರಂಗೋಲಿ ಹಾಕಿ ಆಮೇಲೆ ಅವ್ರು ಅಡುಗೆ ಮಾಡ್ತಾಯಿದ್ರು. ಅದು ಅವ್ರು ಏನೇ ಮಾಡಿದ್ರೂ ಆಗಿನ ಕಾಲಕ್ಕೆ ಅದು ಒಂದು ಅರ್ಥ ಇರ್ತಾಯಿತ್ತು. ಬಟ್ ಆ ಅರ್ಥನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಅಷ್ಟೇ, ಏನಕ್ಕೆ ಮಾಡ್ತಾಯಿದ್ರು ಅಂತ. ನಾನು ಡೈಲಿ ಹೀಗೆ ಮಾಡೋದು. ಅಟ್ಲೀಸ್ಟ್ ಬೆಳಿಗ್ಗೆ ತಿಂಡಿ ಮಾಡುವಾಗ ಆಗಲಿಲ್ಲ ಅಂದ್ರೂ, ಪೂಜೆ ಮಾಡುವಾಗಾದ್ರೂ ಈ ರೀತಿ ರಂಗೋಲಿ ಬಿಟ್ಟೆ ನಾನು ಪೂಜೆ ಮಾಡೋದು. ಈ ಥರ ಅಭ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ನಮ್ಮ ಅಜ್ಜಿಯವ್ರನ್ನೆಲ್ಲ ನೋಡ್ತಾ ಇದ್ನಲ್ಲ, ನನಗೆ ಪರ್ಸ್ನಲಿ ಇಷ್ಟ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಬೆಳಗಿನ ತಿಂಡಿಗೆ ನಾನಿವತ್ತು ಸೂಪರ್ ಈಸಿ, ಸೂಪರ್ ಫಾಸ್ಟ್ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಈಸಿ, 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಮಂಡಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೆನೆಸ್ಕೊತಾ ಇದ್ದೀನಿ. ನೆನೆಸ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಹಿಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಅದನ್ನು ನೀರನ್ನೆಲ್ಲ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ವರ್ಕಿಂಗ್ ವುಮೆನ್ಸ್ಗೆ ಭಾರಿ ಈಸಿ, ಬ್ಯಾಚುಲರ್ಸ್ಗೆ ಭಾರಿ ಈಸಿ. ಹೊರಗಡೆ ತಿನ್ನೋದಕ್ಕಿಂತ ಡೈಲಿ ಹೊರಗಡೆ ತಿನ್ನೋರು ಏನು ಮಾಡ್ಬೋದು, 10 ನಿಮಿಷಕ್ಕೆ ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಅದಾದಮೇಲೆ ಇಲ್ಲೇನು ಮಾಡ್ತಾಯಿದ್ದೀನಿ, ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉದ್ದಿನಬೇಳೆ, ಅದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಗಾಗಬೇಕು. ಅದಾದಮೇಲೆ ಇಲ್ಲೇನು ಮಾಡ್ತಾಯಿದ್ದೀನಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ 5 ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ತೊಗೊಂಡು ಚೆನ್ನಾಗಿ ಫ್ರೈ ಆಗಬೇಕದು. ಅದಾದಮೇಲೆ ಇಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಟೊಮೊಟೊ ಚಿಕ್ಕದು 1 ಟೊಮೊಟೊ ಅಷ್ಟೇ ತೊಗೊಂಡಿರೋದು. 1 ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಟೊಮೊಟೊ ಫ್ರೈ ಆದಮೇಲೆ ಏನು ಮಾಡಬೇಕು, ಸ್ವಲ್ಪ ಇಲ್ಲಿ ನಾನು ಸಾಲ್ಟ್ ಹಾಕೊತೀನಿ. ಈಗಲೇ ಸ್ವಲ್ಪ ಇಲ್ಲಿ ಸಾಲ್ಟ್ ಸೇರಿಸಿದ್ರೆ ಏನಾಗುತ್ತೆ, ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮತ್ತು ಒಂದು ಮಿಕ್ಸ್ ಕೊಡ್ತೀನಿ ಅದಕ್ಕೆ. ಅದಾದಮೇಲೆ ಈಗ ಏನು ಮಂಡಕ್ಕಿ ನೆನೆಸಿ ಇಟ್ಕೊಂಡಿದ್ವೋ ಅದನ್ನು ತೆಗೆದು ಬಾಣಲೆಗೆ ಹಾಕಬೇಕು. ಅದಾದಮೇಲೆ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಅದು ಒಳ್ಳೆ ಮಿಕ್ಸ್ ಕೊಟ್ಟಮೇಲೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಬೇಕು. ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಮಂಡಕ್ಕಿ ರೆಡಿ. ಸೂಪರ್ ಫಾಸ್ಟ್, ಸೂಪರ್ ಈಸಿ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗುತ್ತೆ, ಸಿಕ್ಕಾಪಟ್ಟೆ ಈಸಿ ಆಗುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿ ಇರುತ್ತೆ. ನೋಡಿ, ಈಗ ನಾನು ಹಾಫ್ ಲೆಮನ್ ಹಿಂಡ್ಕೊತಾ ಇದ್ದೀನಿ. ಇಲ್ಲಿ ಯಾಕೆ ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೆ ಅಂದರೆ, ನಾನು ಲಾಸ್ಟಲ್ಲಿ ಹಾಫ್ ಲೆಮನ್ ಹಾಕೋದಕ್ಕೋಸ್ಕರ ಇಲ್ಲಿ ನಾನು 1 ಲೆಮನ್ನ ಆ್ಯಡ್ ಮಾಡಿದ್ದೆ. ಸೊ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಕ್ಲೀನಿಂಗ್ ಟಿಪ್ಸಲ್ಲಿ ನಾನು ಯಾವುದನ್ನು ಯೂಸ್ ಮಾಡಿ ನಿಮಗೆ ಮನೆ ಒರೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ಕಂಫರ್ಟ್ನ ಯೂಸ್ ಮಾಡಿ ಮನೆ ಒರೆಸ್ತಾ ಇದ್ದೀನಿ.
ಕಂಫರ್ಟು ಆ್ಯಕ್ಚುಲಿ ಬಟ್ಟೆಗೆ ಯೂಸ್ ಮಾಡೋವಂಥದ್ದು, ಅದನ್ನು ನಾನು ಇಲ್ಲಿ ಮನೆಗೆ ಒರ್ಸೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಕಂಫರ್ಟ್ ತೊಗೊಂಡಿದ್ದೀನಿ. 2 ಕಂಫರ್ಟ್ನ ನೀರಿಗೆ ಹಾಕೋ ಬಕೆಟ್ಗೆ ಹಾಕಿ, ಅಂದರೆ ನೆಲ ಒರೆಸೋ ಬಕೆಟ್ಗೆ ಹಾಕಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಕಂಫರ್ಟಲ್ಲಿ ನೆಲ ಒರೆಸಿ ನೋಡಿ, ಆ ಫ್ರೆಶ್ನೆಸ್ಸು ಎಷ್ಟು ಗೊತ್ತಾಗುತ್ತೆ ಅಂದರೆ 2 ಅವರ್ಸ್ ಆದ್ರೂ ಆ ಫ್ರೆಶ್ನೆಸ್ನ ನಾವು ಫೀಲ್ ಮಾಡ್ಬೋದು. ನಾನು ಒಂದ್ಸರಿ ಟ್ರೈ ಮಾಡಿದೆ. ಆ್ಯಕ್ಚುಲಿ ಲೈಝಾಲ್ ಖಾಲಿ ಆಗಿರೋದ್ರಿಂದ ಈ ಥರ ಕಂಫರ್ಟ್ನ ಯೂಸ್ ಮಾಡಿ ಟ್ರೈ ಮಾಡಿದೆ. 2 ಅವರ್ಸ್ವರೆಗೂ ಆ ಫ್ರೆಶ್ನೆಸ್ ನನಗೆ ಫೀಲ್ ಆಗಿದೆ ಆ್ಯಕ್ಚುಲಿ. ಸೊ ನನಗೆ ಆವಾಗಿಂದ ಇದೇ ಇಷ್ಟ ಆಗಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಕಂಫರ್ಟ್ ತೊಗೊತೀನಿ. 1 ಸಾಕಾಗಲ್ಲ ಆ್ಯಕ್ಚುಲಿ, 2 ಕಂಫರ್ಟು ನಿಮಗೆ ಬೇಕು. ಚೆನ್ನಾಗಿ ಆ ಫ್ರೆಶ್ನೆಸ್ ಇರುತ್ತೆ ನಿಮಗೆ. ಹೊರಗಡೆ ಬಂದವರು ಹೇಳ್ತಾರೆ, ಓಕೆ, ಅದು ನನಗೆ ಹೇಳಿದ್ದಾರೆ ಆ ಥರ. ಸೊ ಆವಾಗಿಂದ ನಾನು ಏನು ಮಾಡ್ತೀನಿ, ಇದೇ ರೀತಿ ಮಾಡ್ತೀನಿ. ಅಂದರೆ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡ್ರೂ ನಾನು ಕಂಫರ್ಟ್ನ ಆ್ಯಡ್ ಮಾಡಿ ಹಾಕ್ಕೊತೀನಿ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಈ ವಿಡಿಯೋ ನಿಮಗೆ ಯಾರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.